ಹಲೋ ಎವ್ರಿವಾನ್ ವೆಲ್ಕಮ್ ಟು ಸಿಂಚ ಬ್ಲಿಸ್ಫುಲ್ ಲೈಫ್. ಇವತ್ತು ನಾನು ಉಡುಪಿ ಮತ್ತು ಮಂಗಳೂರು ಸ್ಟೈಲಿನ ಬಂಗುಡೆ ಪುಳಿ ಮುಂಚೆ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಸಾಲೆ ಏನಂತ ಬೇಕಂದ್ರೆ ತೊಗೊಳ್ಳೋಣ. ಇವಾಗ 20ರಿಂದ ಒಂದು 25 ನಿಮ್ಗೆ ಎಷ್ಟು ಖಾರ ಎಷ್ಟು ಬೇಕು ನೋಡಿ ಅಷ್ಟು ಒಣಮೆಣಸನ್ನು ತಗೊಳ್ಳಿ. ಆಮೇಲೆ ಒಂದು ದೊಡ್ಡ ನಿಂಬೆ ಗಾತ್ರ ಎಷ್ಟು ಬರುತ್ತಲ್ಲ ಅಷ್ಟನ್ನು ಹುಳಿಯನ್ನು ತಗೊಳ್ಳಿ. ಅದಾದಮೇಲೆ ಒಂದು 1/4 ಸ್ಪೂನಷ್ಟು ಮೆಂತ್ಯನ ತಗೊಳ್ಳಿ. ಆಮೇಲೆ 1/4 ಸ್ಪೂನಷ್ಟು ಸಾಸಿವೆನೂ ತಗೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಬೀಜ ಬರುತ್ತಲ್ಲ ಅದನ್ನು 2 ಸ್ಪೂನಷ್ಟು ತಗೊಳ್ಳಿ. ಕಾಳು ಮೆಣಸು ನೋಡಿ 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಜೀರಿಗೆ ಸಹ 1 ಸ್ಪೂನನ್ನೇ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸಹ ಗ್ರೈಂಡ್ ಮಾಡಬೇಕು. ಅರ್ಧದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 6 ಪೀಸಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಕಾಯಿ ತುರಿ ನಾನು ತೊಗೊಂಡಿದ್ದೀನಿ ಅರ್ಧದಷ್ಟು, ಅದು ಆಪ್ಷನಲ್, ನೀವು ಬೇಕಿದ್ರೆ ನೀವು ತೊಗೊಳ್ಳಿ. ಅದು ಅರ್ಧದಷ್ಟು ಕಾಯಿ ತುರಿ ಮತ್ತು 1 ಸ್ಪೂನ್ ಅರಿಶಿಣ ಪುಡಿಯನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀರಿಗೆ ನೆನೆಸಿಡಬೇಕು. ಅದಾದಮೇಲೆ ನಮಗೆ ಎಂಥರ ಹೇಳಿದೆ ನೋಡಿ ಅದನ್ನೆಲ್ಲನೂ ನೀವು ಗ್ರೈಂಡರ್ಗೆ ಹಾಕಿ ರುಬ್ಬಲಿಕ್ಕೆ ಹಾಕಬೇಕು. ನಾನಿವಾಗ ಎಲ್ಲನೂ ರುಬ್ಬಲಿಕ್ಕೆ ಹಾಕಿಟ್ಟಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಮೀನನ್ನು ಕಟ್ ಮಾಡಿ ಇಟ್ಕೊಂಡು ಉಪ್ಪು ಹಾಕಿಟ್ಟಿದ್ದೀನಿ. ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಆಲ್ರೆಡಿ ಹಾಕಿಟ್ಟಿದ್ದೀನಿ ಮೀನಿಗೆ. ಉಪ್ಪನ್ನು ಅದೇ ನೀವು ಬೇಕಿದ್ರೆ ಲಾಸ್ಟಲ್ಲಿ ಟೇಸ್ಟ್ ನೋಡಿ ಹಾಕಬೇಕು ಅಷ್ಟೇ. ಅದಾದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ಬಿಸಿ ಆಗಲಿಕ್ಕೆ ಇಡಬೇಕು. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ. ತೆಂಗಿನೆಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು ಬೇವಿನ ಸೊಪ್ಪು ಒಂದು ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕಿದೆ. ಅದಾದಮೇಲೆ ಮತ್ತೆ ಅರ್ಧದಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ. ಅದು ಸಹ ಫ್ರೈ ಆಗಬೇಕು. 2 ಹಸಿಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಅದನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅದಾದಮೇಲೆ ರುಬ್ಬಿಟ್ಟಿರೋ ಮಸಾಲಾನ ಅದೇ ಪಾತ್ರಕ್ಕೆ ಹಾಕಿ ಅದನ್ನು ಸ್ವಲ್ಪ ಒಂದು 2 ಮಿನಿಟ್ಸ್ ಹಾಗೇ ಫ್ರೈ ಮಾಡಬೇಕು. ಜಾಸ್ತಿ ಮಾಡೋದು ಬೇಡ, ಜಸ್ಟ್ 2 ಮಿನಿಟ್ಸ್ ಹಾಗೇ ಫ್ರೈ ಮಾಡಿದರೆ ಸಾಕು. ಎಕ್ಸ್ಟ್ರಾ ರುಬ್ಬೇಕಾದ್ರೆ ನೀರು ಉಳಿಯುತ್ತಲ್ಲ ಲಾಸ್ಟಿಗೆ, ಅದನ್ನು ಹಾಕಿ ಎಷ್ಟು ದಪ್ಪ ಬೇಕು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿ ನೀವು ನೀರನ್ನು ಹಾಕಬೇಕು. ಅದನ್ನು ಸ್ವಲ್ಪ ಇವಾಗ ಇದು ಗ್ರೇವಿ ಥರ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ಇವಾಗ ಕಾಣಿಸ್ತಿದೆಯಲ್ಲ ಇನ್ನೂ ದಪ್ಪ ಆಗುತ್ತೆ, ಅದು ಕೊದಿತಾ ಕೊದಿತಾ ಇನ್ನೂ ದಪ್ಪ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಮೀನನ್ನು ಹಾಕಬೇಕು. ಈ ಥರ ಬಬಲ್ಸ್ ಬಂದಮೇಲೆ ಮೀನನ್ನು ಹಾಕಬೇಕು. ಇದು ಸರಿಯಾಗಿ ಕೊದಿತಾ ಇದೆ ಅಂತ ಅರ್ಥ. ಈ ಥರ ಆದರೆ ಅದಾದಮೇಲೆ ನಾವು ಮೀನನ್ನು ಹಾಕಬೇಕಾಗತ್ತೆ. ಒಂದೊಂದೇ ಮೀನನ್ನು ತೆಗೆದು ಹಾಕ್ತಾ ಇದ್ದೀನಿ ನಾನಿವಾಗ. ಇಲ್ಲಿ ನಾನು 10-12 ಮೀನಾಗಿ ತೊಗೊಂಡಿದ್ದೀನಿ ಪುಳಿ ಮುಂಚಿ ಮಾಡೋಕ್ಕೆ.
ಉಪ್ಪು ಒಂದು ವೇಳೆ ನಿಮಗೆ ಏನಾದರೂ ಕಮ್ಮಿ ಆಗಿದ್ದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಇವಾಗ ಟೇಸ್ಟ್ ನೋಡಿ ಉಪ್ಪನ್ನು ಎಕ್ಸ್ಟ್ರಾ ಹಾಕ್ಬೋದು. ಬಂಗುಡೆ ಪುಳಿ ಮುಂಚೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಉಪ್ಪು ಹುಳಿ ಖಾರ ಅಂತೂ ಆಸಮ್ ಆಗಿತ್ತು. ನಾನು ಚೆನ್ನಾಗಿ ಊಟ ಮಾಡಿದೆ ಮಾತ್ರ. ಈ ರೆಸಿಪಿ ನಿಮಗೆಲ್ಲಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.